ಗೆಳೆಯರೇ, ಇಂದು ನಾನು ನಿಮಗೆ ಪಾಜಕ ಕ್ಷೇತ್ರದ ಸುತ್ತ ಇರುವಂತಹ ಐತಿಹಾಸಿಕ 4 ತೀರ್ಥಕ್ಷೇತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಗೆಳೆಯರೇ, ನಾವು ಮೊದಲಿಗೆ ಪಾಜಕ ಕ್ಷೇತ್ರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪರಶುತೀರ್ಥಕ್ಕೆ ಬಂದ್ವಿ. ಇಲ್ಲಿ ನಾವು ಆಟೋ ಬುಕ್ ಮಾಡ್ಕೊಂಡಿದ್ವಿ, ಹಾಗಾಗಿ ಆಟೋನಲ್ಲಿ ಬಂದಿದ್ವಿ. ಇದು ಹೇಗೆ ಅಂತಂದರೆ, ನಾವು ಎಣಿಸಿದಷ್ಟು ಸುಲಭವಾಗಿರಲಿಲ್ಲ. ನಮ್ಮ ಯೋಜನೆ ಹೇಗಿತ್ತು ಅಂತಂದರೆ, ತೀರ್ಥ ಅಂತಂದರೆ ಸರಾಗವಾಗಿ ಹೋಗಿ ಒಂದು ಕಡೆ ನಮ್ಮ ಗಾಡಿನ ಪಾರ್ಕ್ ಮಾಡಿ ನಾವು ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಅಷ್ಟು ಸುಲಭವಾಗಿರಲಿಲ್ಲ. ಇದಕ್ಕೆ ನಾವು ಆಟೋನಲ್ಲಿ ತಲುಪಿದ ನಂತರ ಒಂದು 10-15 ನಿಮಿಷಗಳ ಟ್ರೆಕ್ಕಿಂಗ್ ರೀತಿಯಲ್ಲಿ ನಾವು ಹೋಗಬೇಕಾಗತ್ತೆ, ಬಂಡೆಗಳ ಮೇಲೆ ಹತ್ಕೊಂಡು ಹೋಗಬೇಕಾಗತ್ತೆ. ಸೊ ಸ್ವಲ್ಪ ಕಠಿಣವಾಗಿತ್ತು ಇದನ್ನು ನಮಗೆ ತಲುಪಲಿಕ್ಕೆ. ಬಟ್ ಇದು ನಾವು ಆ ಜಾಗ ಬಹಳ ಪ್ರಾಶಸ್ತ್ಯ ಪಡ್ಕೊಂಡಿದ್ರಿಂದ ನಾವು ಈ ಜಾಗಕ್ಕೆ ಹೋಗಲೇಬೇಕಾಗಿತ್ತು. ಹಾಗಾಗಿ ಒಂದು 10-15 ನಿಮಿಷಗಳ ಮೆಟ್ಟಿಲುಗಳನ್ನು ಏರ್ಕೊಂಡು ಹೋದ ಮೇಲೆ ನಮಗೆ ಈ ಒಂದು ಪರಶುತೀರ್ಥ ಸಿಗುತ್ತೆ. ನಂತರ ನಾವು ಈ ಜಾಗದಲ್ಲಿ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಈ ಜಾಗಕ್ಕೆ ಈ ಒಂದು ಪರಶುತೀರ್ಥ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಪರಶು ಅಂತಂದರೆ ಕೊಡಲಿ ಅಂತ. ಅಂದರೆ ಇದನ್ನು ನೀವು ಒಂದು ಟಾಪ್ ವ್ಯೂನಲ್ಲಿ ನೋಡೋದಾದರೆ ಒಂದು ಕೊಡಲಿಯ ಆಕಾರದಲ್ಲಿ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಪರಶುತೀರ್ಥ ಅಂತ ಹೆಸರು. ಗೆಳೆಯರೇ, ಪರಶುತೀರ್ಥದ ನಂತರ ನಾವು ಹೋಗ್ತಾ ಇರೋದೇ ಧನುಷ್ ತೀರ್ಥಕ್ಕೆ. ನಾವು ಹೋಗಿದ 4 ತೀರ್ಥಗಳಲ್ಲಿ ಇದನ್ನು ಅತ್ಯಂತ ಕಠಿಣವಾದ ಅಥವಾ ಮೋಸ್ಟ್ ಡಿಫಿಕಲ್ಟ್ ಒಂದು ತೀರ್ಥ ಅಂತಲೇ ಹೇಳ್ಬೋದು ತಲುಪೋ ವಿಚಾರದಲ್ಲಿ. ಯಾಕೆಂದರೆ ಇದರ ಒಂದು ಸ್ಟೀಪ್ ಆ್ಯಂಗಲ್ ಆಲ್ಮೋಸ್ಟ್ 80 ಡಿಗ್ರಿ ಇದೆ. ಇದೊಂದು ಬೃಹದಾಕಾರದ ಒಂದು ಬಂಡೆಗೆಯ ಮೇಲ್ ಇದೆ, ಹಾಗೂ ಇದಕ್ಕೆ ಅಂಟಿಕೊಂಡಿರೋ ಹಾಗೆ ಸುಮಾರು 40-50 ಮೆಟ್ಟಿಲುಗಳಿವೆ. ಇದನ್ನು ಹತ್ತಿಕೊಂಡೇ ನಾವು ಮೇಲ್ ತನಕ ಹೋಗಬೇಕಾಗುತ್ತೆ. ಗೆಳೆಯರೇ, ಈ ಒಂದು ಧನುಷ್ ತೀರ್ಥ 2 ವಿಷಯಗಳಿಗೆ ತುಂಬ ಹೆಸರುವಾಸಿ ಆಗಿದೆ. ಒಂದು, ಇದಕ್ಕೆ ಇರೋ ಹೆಸರು, ಅಂದರೆ ಈ ತೀರ್ಥಕ್ಕೆ ಧನುಷ್ ತೀರ್ಥ ಅಂತ ಹೆಸರು ಯಾಕೆ ಬಂತು ಅಂತ ಅನ್ನೋದು, ಮತ್ತು ಇದು ಇರುವ ಒಂದು ಎತ್ತರ. ಮೊದಲನೇದಾಗಿ ಈ ತೀರ್ಥಕ್ಕೆ ಧನುಷ್ ತೀರ್ಥ ಅಂತ ಹೆಸರು ಬರೋದಕ್ಕೆ ಕಾರಣ, ಹೆಸರೇ ಹೇಳೋ ಹಾಗೆ ಧನುಷ್ ಅಂದರೆ ಧನಸ್ಸಿನ ಒಂದು ಆಕಾರದಲ್ಲಿದೆ. ನೀವು ಒಂದು ಟಾಪ್ ವ್ಯೂನಲ್ಲಿ ನೋಡೋದಾದರೆ ಧನಸ್ಸಿನ ಆಕಾರದಲ್ಲಿದೆ ಈ ತೀರ್ಥ. ಹಾಗಾಗಿ ಮತ್ತೆ ಇದು 4 ತೀರ್ಥಗಳಲ್ಲಿ ಅತ್ಯಂತ ಎತ್ತರವಾದ ಒಂದು ಸ್ಥಳದಲ್ಲಿ ಇದೆ. ಸೊ ಹಾಗಾಗಿ ಈ ಒಂದು 2 ವಿಷಯಗಳಿಗೆ ಈ ಧನುಷ್ ತೀರ್ಥ ತುಂಬ ಹೆಸರುವಾಸಿಯಾಗಿದೆ. ನಂತರ ನಾವು ಈ ಒಂದು ತೀರ್ಥದಲ್ಲೂ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡ್ವಿ. ಸೊ ಇದು ಇಷ್ಟು ಬಿಸಿಲಿದ್ರೂ ಈ ಜಾಗಗಳಲ್ಲಿ ಬಹಳ ತಂಪಾಗಿ ಅನಿಸುತ್ತೆ ಕೆಲವು ಕಡೆ. ಗೆಳೆಯರೇ, ನಾವು ಧನುಷ್ ತೀರ್ಥ ನೋಡಿದ ನಂತರ ಮುಂದಿನ ತೀರ್ಥಕ್ಕೆ ಪ್ರಯಾಣ ಬೆಳೆಸಿದ್ವಿ. ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾನಿಲ್ಲಿ ಹೇಳಲೇಬೇಕಾಗತ್ತೆ. ಈ ಧನುಷ್ ತೀರ್ಥ ಆಗಲೇ ಹೇಳಿದಾಗೆ 4 ತೀರ್ಥಗಳಲ್ಲಿ ನಾವು ಹೋಗಿ ತಲುಪೋ ವಿಚಾರದಲ್ಲಿ ಒಂದು ಕಠಿಣವಾದ ತೀರ್ಥ ಅಂತಂದ್ರೂ ತಪ್ಪಾಗಲ್ಲ. ಏಕೆ ಅಂತಂದರೆ ಆಗಲೇ ಹೇಳ್ದಂಗೆ ಒಂದು ಸ್ಟೀಪ್ ಆ್ಯಂಗಲ್ ತುಂಬ ಇರಬಹುದು, 50-60 ಮೆಟ್ಟಿಲು ಹತ್ತೋದಾಗಿರ್ಬೋದು. ಈ ವಿಚಾರಗಳನ್ನು ತೆಗೆದುಕೊಂಡಾಗ ಬಹಳ ಹುಷಾರಾಗಿ ಇರಬೇಕಾಗತ್ತೆ. ಮತ್ತು ಇದಕ್ಕೆ ಕಟ್ಟಿರುವಂತಹ ಮೆಟ್ಟಿಲುಗಳು ತುಂಬ ಹಳೆಯದಾಗಿವೆ. ಹಾಗಾಗಿ ಇಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ, ಹೆಚ್ಚು ಜನ ಸೇರೋ ಹಾಗಿಲ್ಲ, ಗಲಾಟೆ ಗದ್ದಲ ಮಾಡೋ ಹಾಗಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಯಾರೇ ಈ ಒಂದು ತೀರ್ಥಕ್ಷೇತ್ರಗಳಿಗೆ ಬರೋರು ಬಹಳ ಹುಷಾರಾಗಿ ಬರಬೇಕು. ಮತ್ತು ಇಲ್ಲಿ ಈ ಜಾಗಗಳಲ್ಲಿ ತುಂಬ ಬಿಸಿಲು ಇರೋದರಿಂದ ನೀರು ಈ ರೀತಿ ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು. ಸೊ ಈಗ ನಾವು ಇಳಿದು ಮುಂದಿನ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಗೆಳೆಯರೇ, ನಾವು ಈ 4 ತೀರ್ಥಗಳನ್ನು ವೀಕ್ಷಿಸಲಿಕ್ಕೆ ಒಂದು ಆಟೋ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಯಾವುದೇ ಒಂದು ತೊಂದರೆ ಇಲ್ಲದೆ ಎಲ್ಲ ತೀರ್ಥಗಳನ್ನು ದರ್ಶನ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ತಾವು ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾವು ಮೊದಲೆರಡು ಪರಶುತೀರ್ಥ ಹಾಗೂ ಧನುಷ್ ತೀರ್ಥ ನೋಡಿದ ನಂತರ 3ನೇ ತೀರ್ಥ ಅಂದರೆ ಗದಾ ತೀರ್ಥಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ. ಸೊ ಇದು ಕೂಡ ಹಾಗೆಯೇ, ನಾವು ಆಟೋನ ಎಲ್ಲಿವರೆಗೂ ತೊಗೊಂಡು ಹೋಗ್ಬೋದು, ಅಲ್ಲಿವರೆಗೂ ತೊಗೊಂಡು ಹೋದ ನಂತರ ಒಂದು 5 ನಿಮಿಷ ನಡಿಬೇಕಾಗತ್ತೆ. ಸೊ ಈ ದೃಶ್ಯದಲ್ಲಿ ನೀವು ನೋಡೋ ಹಾಗೆ ಇದು ಗದಾ ತೀರ್ಥ. ಇದು ಹೆಸರೇ ಹೇಳೋ ಹಾಗೆ ಇದು ಒಂದು ಗದೆಯ ಆಕಾರದಲ್ಲಿದೆ. ಹಾಗಾಗಿ ಟಾಪ್ ವ್ಯೂಯಿಂದ ನೀವು ನೋಡೋದಾದರೆ, ಹಾಗೆ ಈ 4 ತೀರ್ಥಗಳಲ್ಲಿ ಅತ್ಯಂತ ಹೆಚ್ಚು ಜಲಚರಗಳು ಅಂದರೆ ಕಪ್ಪೆಗಳಾಗಿರಬಹುದು, ಮೀನುಗಳಾಗಿರಬಹುದು ನಮಗೆ ಈ ಒಂದು ತೀರ್ಥದಲ್ಲಿ ಸಿಗುತ್ತೆ. ಆಗಲೇ ಹೇಳಿದ ಹಾಗೆ ತುಂಬ ಬಿಸಿಲಿರುತ್ತೆ. ಬಟ್ ಈ ಜಾಗದಲ್ಲಿ ನಾವು ಚಪ್ಪಲಿಯನ್ನು ಹಾಕ್ಕೊಂಡು ಪ್ರವೇಶ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಈ ತೀರ್ಥ ಬಹಳ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ.
ಎಂದಿನಂತೆ ನಾವು ಈ ಗದಾತೀರ್ಥದಲ್ಲೂ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಗೆಳೆಯರೆ 4ನೇ ಹಾಗೂ ಕೊನೆಯ ತೀರ್ಥವೇ ಬಾಣತೀರ್ಥ, ಅಲ್ಲಿಗೆ ಹೊರಟಿದ್ದೀವಿ. ಇದು ಯಾವ ತೀರ್ಥ? ಇದು ಇದು ಬಾಣತೀರ್ಥ 4ನೇ ತೀರ್ಥ ಅಲ್ವಾ ಇದು ನಾವು ನೋಡಿದ್ರಲ್ಲಿ? ಹಾಂ, ಮೊದಲು ನೋಡಿದ್ದು ನಾವು ಪರಶುತೀರ್ಥ, ಪರಶು ತೀರ್ಥ, ಧನುಷ್ ತೀರ್ಥ, ಗದಾತೀರ್ಥ, ಬಾಣತೀರ್ಥ. ಓಕೆ ಓಕೆ. ಇದು ಬಾಣದ ಆಕಾರದಲ್ಲಿ ಅಂತಾನ? ಬಾಣದ ಆಕಾರದಲ್ಲಿ. ಹಾಂ ಹಾಂ, ಆ್ಯಂಗಲಲ್ಲಿ ನೋಡಿದ್ರೆ ಅದು ನೀಟಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇದು 4 ತೀರ್ಥಗಳು. ಎಷ್ಟು ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಬಂದವ್ರು ಇವರೇ. ಆನಂದ್ ಅಂತ ಇವ್ರ ಹೆಸರು. ಗೆಳೆಯರೆ, ಈ ಜಾಗದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಈ ಒಂದು ಪರಶು ತೀರ್ಥ, ಧನುಷ್ ತೀರ್ಥ, ಗದಾತೀರ್ಥ ಮತ್ತು ಬಾಣತೀರ್ಥಗಳು ಪಾಜಕ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಹಾಕಿದ ಆಕಾರದಲ್ಲಿ ಇದ್ದಾವೆ. ಅಂದರೆ ಈ ಒಂದು ಪಾಜಕ ಕ್ಷೇತ್ರ ಬಂದು ಒಂದು ಸೆಂಟರ್ ನಡುಮಧ್ಯದಲ್ಲಿದೆ, ಹಾಗೂ ಈ 4 ತೀರ್ಥಕ್ಷೇತ್ರಗಳು ಇದರ ಸುತ್ತ ಪ್ರದಕ್ಷಿಣೆ ಹಾಕಿದ ಆಕಾರದಲ್ಲಿ ಇದೆ. ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಶರಣ್ ಜನರಲ್ ಸ್ಟೋರ್ಸ್ ಕೆಳಗಡೆ ಇರೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದೇ ಬಂದು ಪಾಜಕ ಕ್ಷೇತ್ರ. ಹಾಗೂ ನೀವು ಈ ಡೆಸ್ಟಿನೇಷನ್ ಇದೆಯಲ್ವಾ, ಮೊದಲನೇದು ಪಾಯಿಂಟ್ ಎ, ಅದೇ ನಿಮಗೆ ಬಂದು ಪರಶು ತೀರ್ಥ. 2ನೇ ಪಾಯಿಂಟ್ ಬಂದು ಬಿ, ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರೋದು ಧನುಷ್ ತೀರ್ಥ. ಇಲ್ಲಿ ಸಿ ನೀವೇನು ನೋಡ್ತಾ ಇದ್ದೀರಾ ಅದೇ ಗದಾತೀರ್ಥ, ಹಾಗೂ ಡಿ ಬಂದೆ ಬಾಣತೀರ್ಥ. ಸೊ ಇದನ್ನು ನೀವು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪಾಜಕ ಬಂದು ಸೆಂಟರ್ ಅಂದರೆ ನಡುಮಧ್ಯದಲ್ಲಿ ಇದೆ. ಈ ಎ ಬಿ ಸಿ ಡಿ ಅಂದರೆ 4 ತೀರ್ಥಗಳಾದ ಪರಶು ತೀರ್ಥ, ಧನುಷ್ ತೀರ್ಥ, ಗದಾತೀರ್ಥ ಹಾಗೂ ಬಾಣತೀರ್ಥಗಳು ಈ ಪಾಜಕ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಹಾಕಿದ ಆಕಾರದಲ್ಲಿ ಇದೆ. ಗೆಳೆಯರೇ, ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಈ 4 ತೀರ್ಥಗಳ ಸಂಗಮವೇ ಪಾಜಕ ಕ್ಷೇತ್ರದಲ್ಲಿರುವಂತಹ ಶ್ರೀ ವಾಸುದೇವ ತೀರ್ಥ. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಸೂಚನಾ ಫಲಕದಲ್ಲಿ ನೀವು ಓದಬಹುದು.